ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ 3 ಪ್ರಮುಖವಾದಂತಹ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೂರೂ ಸಹ ಪಾಕಿಸ್ತಾನ, ಭಾರತ ಮತ್ತು ಅಮೆರಿಕ ಈ 3 ದೇಶಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಮೊದಲನೇ ವಿಚಾರ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಮುಂದಿನ ದಿನಗಳಲ್ಲಿ ಅಧ್ಯಕ್ಷನಾಗ್ತಾನೆ. ಪಾಕಿಸ್ತಾನದಲ್ಲಿ ಹಾಲಿ ಒಬ್ಬ ಆಸಿಫ್ ಅಲಿ ಜರ್ದಾರಿ ಎನ್ನುವಂಥ ಅಧ್ಯಕ್ಷ ಇದ್ದಾನೆ. ಅವನನ್ನು ಬದಿಗೆ ಹಾಕಿಬಿಟ್ಟು ಈ ಆಸಿಮ್ ಮುನೀರ್ ಅಧಿಕಾರಕ್ಕೆ ಬರ್ತಾನೆ. ಇದನ್ನು ಪಾಕಿಸ್ತಾನದ ರಕ್ಷಣಾ ಸಚಿವನೇ ಈಗ ಕನ್ಫರ್ಮ್ ಮಾಡಿದ್ದಾನೆ. ಆ ರೀತಿಯ ಮಾತುಕತೆಗಳು ನಡೀತಾ ಇದೆ, ಇದು ಸಂಭವಿಸಬಹುದು ಅಂತ. ಇದರಿಂದ ಅನೇಕ ಬೆಳವಣಿಗೆಗಳಾಗ್ತವೆ. ಭಾರತದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಬರ್ತಾರೆ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೆ ಬರೋದು ಸುದ್ದಿ ಅಲ್ಲ. ಅವರು ಭಾರತ ಪ್ರವಾಸ ಕೈಗೊಳ್ಳೋದಕ್ಕೆ ಮುಂಚೆ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗ್ತಾರೆ, ಪಾಕಿಸ್ತಾನದಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಭಾರತಕ್ಕೆ ಬರ್ತಾರೆ. ಈ ರೀತಿಯ ಸುದ್ದಿಗಳನ್ನು ಪಾಕಿಸ್ತಾನದ ಮಾಧ್ಯಮಗಳು ಮಾಡ್ತಾ ಇದ್ವು. ಇದರ ಸತ್ಯಾಸತ್ಯತೆ ಏನು? ನಿಜವಾಗ್ಲೂ ಟ್ರಂಪ್ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರಾ? ಹಾಗೊಂದು ವೇಳೆ ಟ್ರಂಪ್ ಪಾಕಿಸ್ತಾನಕ್ಕೆ ಬಂದು ನಂತರದಲ್ಲಿ ಭಾರತಕ್ಕೆ ಬಂದಿದ್ದೆ ಆದರೆ ಇದು ಭಾರತಕ್ಕೆ ಹಿನ್ನಡೆನಾ? ಇದರ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ಸಾಕಷ್ಟು ವಿಚಾರದಲ್ಲಿ ವೈರುಧ್ಯಗಳಿದ್ದಾವೆ. ಪಾಕಿಸ್ತಾನಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾರತಕ್ಕೆ ಅಸಮಾಧಾನವೂ ಕೂಡ ಇದೆ. ಈ ನಡುವೆ ಭಾರತಕ್ಕೊಂದು ಬಲವಾದ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಅದೇನು ಕೇಳಿದ್ರೆ, ಅಮೆರಿಕದವರು ಒಂದು ಕಡೆ ತೊಟ್ಲನ್ನು ತೂಗ್ತಾ ಇದ್ದಾರೆ, ಇನ್ನೊಂದು ಕಡೆ ಮಗುವನ್ನು ಚಿವುಟುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಭಾರತಕ್ಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದೇನು ಕೇಳಿದ್ರೆ, ಈ ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಅಮೆರಿಕ ಇವತ್ತೊಂದು ದೊಡ್ಡ ನಿರ್ಧಾರ ಮಾಡಿದೆ. ಅದು ಕೂಡ ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗವೇ ಆಗಿ ಹೋಗಿದೆ. ಪಾಕಿಸ್ತಾನ ಇಷ್ಟು ದಿನ ಹೇಳ್ತಾ ಇತ್ತಲ್ಲ, ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತಿಯಾಗಿ ಭಾರತ ನಮ್ಮ ಮೇಲೆ ಆಪರೇಷನ್ ಸಿಂಧೂರ ಮಾಡ್ತು, ಆದರೆ ಅವರು ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ, ನಮ್ಮ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ಕೂಡ ನಮ್ಮ ಮೇಲೆ ಯುದ್ಧಕ್ಕೆ ಬಂದುಬಿಟ್ರು. ಹೀಗೆಲ್ಲ ಪಾಕಿಸ್ತಾನ ವಿಶ್ವ ಸಮುದಾಯದ ಮುಂದೆ ಗೋಗರಿತಾ ಇತ್ತಲ್ಲ. ಆದರೆ ಈಗ ಅಮೆರಿಕ ಹೇಳ್ತಾ ಇದೆ, ಪಹಲ್ಗಾಮ್ ಅಟ್ಯಾಕ್ ಹಿಂದೆ ಪಾಕಿಸ್ತಾನವೇ ಇದೆ, ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಯೇ ಇದೆ. ಇದನ್ನು ಅಮೆರಿಕ ಓಪನ್ ಆಗಿ ಒಪ್ಕೊಂಡಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವು ಕೆಲಸ ಮಾಡುವಂತಹ ಸಂಸ್ಥೆಗಳಲ್ಲಿ ನಮಗೆ ವರ್ಷಕ್ಕೊಂದು ಹೈಕ್ ಸಿಗಬಹುದು, ಪ್ರಮೋಷನ್ ಕೂಡ ಸಿಗಬಹುದು. ಸಿಕ್ಕಂತಹ ಸಂದರ್ಭದಲ್ಲಿ ಖುಷಿ ಆಗುತ್ತೆ, ಸ್ವಲ್ಪ ಅಸಮಾಧಾನ ಕೂಡ ಇರುತ್ತೆ. ಆದರೆ ಈ ಪ್ರಮೋಷನ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ನೀವು ಯಾವುದೇ ರೀತಿಯಲ್ಲೂ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ಯಾರು ಕೇಳಿದ್ರೆ, ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆಗೆ. ಈ ವರ್ಷದ ಆರಂಭದಲ್ಲಿ ಆಸಿಮ್ ಮುನೀರ್ ಕೇವಲ ಪಾಕಿಸ್ತಾನದ ಆರ್ಮಿಯ ಮುಖ್ಯಸ್ಥ ಮಾತ್ರ ಆಗಿದ್ದ. ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಆಪರೇಷನ್ ಸಿಂಧೂರ ಮಾಡಿತು, ಪಾಕಿಸ್ತಾನಕ್ಕೆ ಹಿಗ್ಗಾಮುಗ್ಗ ಹೊಡೆದು ಬಿಡ್ತು. ಪಾಕಿಸ್ತಾನ ಸೋತೋಯ್ತಲ್ಲ, ಇದರ ಪ್ರತಿಯಾಗಿ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಬಿರುದು ಸಿಕ್ತು. ಮಿತ್ರರೇ, ಇದೊಂದು ಹೊಸ ಟ್ರೆಂಡ್. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಾಜಕಾರಣದಲ್ಲಿ ಮಾತ್ರ ಈ ಟ್ರೆಂಡ್ ಇದೆ ಅಂತ ನಾನು ಭಾವಿಸಿದ್ದೆ. ಸೋತವರು ಸಂಭ್ರಮಿಸ್ತಾ ಇರುವಂತಹದ್ದು, ನಾವು ಗೆದ್ದಿದ್ದೀವಿ ಅಂತ ಬಿಂಬಿಸುವಂತಹದ್ದು, ಸೋತ ನಾಯಕನನ್ನ ಗೆದ್ದ ನಾಯಕನಿಗಿಂತ ಹೆಚ್ಚು ವಿಜೃಂಭಿಸಿ ನೋಡುವಂತಹದ್ದು. ಇದು ಭಾರತದ ಪಾಲಿಟಿಕ್ಸ್ನಲ್ಲಿ ಮಾತ್ರ ನಡೆಯುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಆಪರೇಷನ್ ಸಿಂಧೂರ ಆದ ಬಳಿಕ ಗೊತ್ತಾಯಿತು, ಪಾಕಿಸ್ತಾನವೂ ಕೂಡ ಭಾರತದ ಈ ಟ್ರೆಂಡನ್ನು ಕಾಪಿ ಮಾಡ್ತಾ ಇದೆ ಅಂತ. ಆಸಿಮ್ ಮುನೀರ್ ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಷನ್ ಪಡೆದ. ಮಿತ್ರರೇ, ಈಗ ಅದೇ ಆಸಿಮ್ ಮುನೀರ್ ಪಾಕಿಸ್ತಾನದ ಸರ್ವೋನ್ನತ ಹುದ್ದೆಯಾದಂತಹ ಅಧ್ಯಕ್ಷನಾಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಟ್ರೈ ಮಾಡ್ತಾ ಇದ್ದಾನೆ. ಆ ರೀತಿಯ ಪ್ರಮೋಷನ್ ಕೂಡ ಈ ಆಸಿಮ್ ಮುನೀರ್ಗೆ ಸಿಗುವಂತ ಸಾಧ್ಯತೆಗಳಿದೆ ಅಂತ ಪಾಕಿಸ್ತಾನದಿಂದ ಸುದ್ದಿ ಬರ್ತಾ ಇದೆ. ಆರಂಭದಲ್ಲಿ ಈ ಸುದ್ದಿಯ ಮೂಲ ಕೇವಲ ಸೋಷಿಯಲ್ ಮೀಡಿಯಾ ಆಗಿತ್ತು. ಹೀಗಾಗಿ ನಾನು ಈ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಹೋಗಿರಲಿಲ್ಲ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಅನೇಕ ಚರ್ಚೆಗಳು ನಡೀತಾ ಇರ್ತವೆ. ಇದು ಖಾಲಿ ಪೋಲಿ ಚರ್ಚೆ ಅಂತ. ಆದರೆ ಈ ಸುದ್ದಿಗೆ ಪುಷ್ಟಿ ನೀಡಿದ್ದು ಯಾರು ಗೊತ್ತಾ? ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್. ಈ ಖ್ವಾಜಾ ಆಸಿಫ್ ಬಗ್ಗೆ ನನಗೊಂಥರ ಖುಷಿ ಇದೆ. ಇದೇ ಪಾಕಿಸ್ತಾನದ ಸೀಕ್ರೆಟ್ ಅನ್ನು ಕೂಡ ಮುಚ್ಚಿಡೋದಿಲ್ಲ, ಬಹಿರಂಗವಾಗಿ ಹೇಳ್ಬಿಡ್ತಾನೆ. ಈಗ ಇದೇ ಖ್ವಾಜಾ ಆಸಿಫ್ ಹೇಳ್ತಾ ಇದ್ದಾನೆ, ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ನನ್ನ ಅಧ್ಯಕ್ಷ ಮಾಡುವಂತಹ ಚರ್ಚೆ ನಡೆದಿದೆ. ಇದಕ್ಕೆ ಪೂರಕವಾಗುವಂತೆ ಪಾಕಿಸ್ತಾನದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸದ್ಯ ಪಾಕಿಸ್ತಾನದ ಅಧ್ಯಕ್ಷರಾಗಿರುವಂತಹದ್ದು ಆಸಿಫ್ ಅಲಿ ಜರ್ದಾರಿ ಅಂತ. ಈ ಪಾಕಿಸ್ತಾನದಲ್ಲಿ ಪಪ್ಪು ಅಂತ ಬಿರುದು ಪಡೆದುಕೊಂಡಂತಹ ಬಿಲಾವಲ್ ಭುಟ್ಟೋ ಇದನ್ನಲ್ಲ, ಆತನ ತಂದೆಯೇ ಈ ಆಸಿಫ್ ಅಲಿ ಜರ್ದಾರಿ, ಬೆನ್ಜೀರ್ ಭುಟ್ಟೋ ಗಂಡ. ಸದ್ಯ ಈ ಜರ್ದಾರಿ ಪಾಕಿಸ್ತಾನದ ಅಧ್ಯಕ್ಷ. ಹೇಳಬೇಕು ಅಂತಂದ್ರೆ ರಬ್ಬರ್ ಸ್ಟಾಂಪ್. ಯಾವುದೇ ರೀತಿಯಲ್ಲೂ ಈತನಿಗೇನು ಅಧಿಕಾರ ಇಲ್ಲ. ಭಾರತದಲ್ಲಿ ಪ್ರೆಸಿಡೆಂಟ್ ಅನ್ನ ನಾವು ರಬ್ಬರ್ ಸ್ಟಾಂಪ್ ಅಂತ ಕರಿತೀವಿ. ಆದ್ರೆ ಭಾರತದಲ್ಲಿ ಪ್ರೆಸಿಡೆಂಟ್ಗೆ ಉನ್ನತವಾದಂತಹ ಗೌರವ ಇದೆ, ಸಂವಿಧಾನದತ್ತವಾದಂತಹ ಕೆಲವೊಂದಷ್ಟು ಅಧಿಕಾರಗಳು ಕೂಡ ಇದಾವೆ. ಆದ್ರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಅಧ್ಯಕ್ಷಗಿರಿ ಎನ್ನುವಂತಹದ್ದು ಕೇವಲ ಶೋಪೀಸ್ ಅಷ್ಟೇ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇಂತಹ ಅಧ್ಯಕ್ಷನಾಗೋದಕ್ಕೆ ಅಂದರೆ ರಬ್ಬರ್ ಸ್ಟಾಂಪ್ ಅಧ್ಯಕ್ಷನಾಗೋದಕ್ಕೆ ಆಸಿಮ್ ಮುನೀರ್ ಯಾಕೆ ಪ್ರಯತ್ನ ಮಾಡ್ತಾನೆ? ಆಗೋದಾದ್ರೆ ಪ್ರಧಾನಿ ಆಗೋದಕ್ಕೆ ಯತ್ನ ಮಾಡ್ತಾನಲ್ವಾ ಅಂತ.
ಮಿತ್ರರೇ, ಇಲ್ಲೇ ಇರುವಂತಹದ್ದು ಟ್ವಿಸ್ಟ್. ಸದ್ಯ ಪಾಕಿಸ್ತಾನದಲ್ಲಿ ತನ್ನ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಪಾಕಿಸ್ತಾನದ ನ್ಯಾಯಾಂಗದ ಅಧಿಕಾರವನ್ನು ಕಿತ್ತುಕೊಳ್ಳುವಂತಹದ್ದು. ಜೊತೆಗೆ ಪಾಕಿಸ್ತಾನದಲ್ಲಿ ಅನೇಕ ಪ್ರಾವಿನ್ಸ್ಗಳಿದಾವಲ್ಲ, ನಮ್ಮ ದೇಶದಲ್ಲಿ ಹೇಗೆ ರಾಜ್ಯ ಸರ್ಕಾರ ಇದೆ, ರಾಜ್ಯಗಳಿದಾವೋ ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಪ್ರಾವಿನ್ಸ್ಗಳಿದಾವೆ. ಅದಕ್ಕೆ ಆದಂತಹ ಒಂದಷ್ಟು ಅಧಿಕಾರವನ್ನು ಕೂಡ ಪಾಕಿಸ್ತಾನದ ಸಂವಿಧಾನದಲ್ಲಿ ಕೊಡಲಾಗಿದೆ. ಈಗ ಆ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತರುವ ಮೂಲಕ ನ್ಯಾಯಾಂಗ ಮತ್ತು ಪ್ರಾವಿನ್ಸ್ಗಳಿಗೆ ಇರುವಂತಹ ಅಧಿಕಾರವನ್ನು ಕಿತ್ತುಕೊಂಡು ಪ್ರೆಸಿಡೆಂಟ್ ಅನ್ನು ತುಂಬಾ ಸ್ಟ್ರಾಂಗ್ ಮಾಡುವಂತಹ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಹಾಗಾದ್ರೆ ಈಗಿರುವಂತಹ ಪ್ರೆಸಿಡೆಂಟ್ ಆಸಿಫ್ ಅಲಿ ಜರ್ದಾರಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತೇಳಿ ಪ್ರಧಾನಿ ಶಹಬಾಜ್ ಶರೀಫ್ ಪ್ರಯತ್ನ ಮಾಡ್ತಾ ಇದ್ದಾರೆ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಜರ್ದಾರಿಗೆ ರಾಜೀನಾಮೆಯನ್ನ ಕೊಡಿಸಿ ಆ ಸ್ಥಾನಕ್ಕೆ ಈ ಆಸಿಮ್ ಮುನೀರ್ನನ್ನು ತಂದು ಕೂರಿಸುವಂತಹ ಪ್ರಯತ್ನ ನಡೀತಾ ಇದೆ. ಸದ್ಯ ಪಾಕಿಸ್ತಾನದಲ್ಲಿ ಪ್ರಧಾನಿಯಾಗಿರುವಂತಹದ್ದು ಶಹಬಾಜ್ ಶರೀಫೇ ಇರಬಹುದು, ಅಲ್ಲೊಂದು ಪ್ರಜಾಪ್ರಭುತ್ವ ಸರ್ಕಾರವೇ ಇರಬಹುದು. ಆದರೆ ಇಡೀ ಸರ್ಕಾರದ ಕಂಪ್ಲೀಟ್ ವೀಟೋ ಪವರ್ ಇರುವಂತಹದ್ದು ಆಸಿಮ್ ಮುನೀರ್ ಕೈಲೇ. ಇದನ್ನೇ ನಾನು ನಿಮಗೆ ಬಹಳ ವಿವರಿಸಿ ಹೇಳಬೇಕಾಗಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಸ್ಟ್ರಾಂಗ್ ಆಗಿದ್ದಾರಾ ಅಥವಾ ಆಸಿಮ್ ಮುನೀರ್ ಸ್ಟ್ರಾಂಗ್ ಆಗಿದ್ದಾನ ಅಂತ. ಪಾಕಿಸ್ತಾನದಲ್ಲಿ ವಿದೇಶಿ ನಾಯಕರನ್ನ ಭೇಟಿಯಾಗುವಂತಹದ್ದು ಯಾರು? ಇದೇ ಆಸಿಮ್ ಮುನೀರ್. ವಿದೇಶಿ ನಾಯಕರು ಬಂದಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಭಾಗಿಯಾಗುವಂತಹದ್ದು ಯಾರು? ಇದೇ ಆಸಿಮ್ ಮುನೀರ್. ಅಷ್ಟೇ ಏಕೆ, ಅಮೆರಿಕದ ಅಧ್ಯಕ್ಷ ಕರೆದು ಬಿರಿಯಾನಿ ತಿನ್ಸಿದ್ ಯಾರಿಗೆ? ಇದೇ ಆಸಿಮ್ ಮುನೀರ್ಗೆ. ಹಾಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯುದ್ಧ ವಿರಾಮ ಘೋಷಣೆ ಮಾಡುವಂತಹ ಪರಿಸ್ಥಿತಿ ಬಂದಾಗ ಪಾಕಿಸ್ತಾನದ ಪರವಾಗಿ ನಿರ್ಧಾರ ಕೈಗೊಂಡಿದ್ದು ಕೂಡ ಇದೇ ಆಸಿಮ್ ಮುನೀರ್ ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷರೇ ಬಹಿರಂಗಪಡಿಸಿಲ್ವಾ? ಅಲ್ಲಿಗೆ ಪಾಕಿಸ್ತಾನದ ಸೂಪರ್ ಪವರ್ ಯಾರು? ಇದೇ ಆಸಿಮ್ ಮುನೀರ್. ಈಗ ಆ ಹುದ್ದೆಯನ್ನ ಕಾಯಂಗೊಳಿಸೋದರ ಜೊತೆಗೆ ಅದನ್ನ ಬಹಿರಂಗಗೊಳಿಸೋದಕ್ಕೂ ಕೂಡ ಆಸಿಮ್ ಮುನೀರ್ ಯತ್ನ ಮಾಡ್ತಾ ಇದ್ದಾನೆ. ಅದು ಯಾವುದರ ಮೂಲಕ ಅಂತಂದ್ರೆ ಪಾಕಿಸ್ತಾನದ ಸಂವಿಧಾನದತ್ತವಾದಂತಹ ಅಧ್ಯಕ್ಷಗಿರಿಯನ್ನ ಪಡೆದುಕೊಳ್ಳುವ ಮೂಲಕ. ಈ ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ರನ್ನ ಆಸಿಮ್ ಮುನೀರ್ ಭೇಟಿಯಾಗಿದ್ದ. ಆ ಭೇಟಿಯಾದಂತಹ ಕೆಲವೇ ಗಂಟೆಗಳಲ್ಲಿ ಶಹಬಾಜ್ ಶರೀಫ್ ಹೋಗ್ಬಿಟ್ಟು ಹಾಲಿ ಅಧ್ಯಕ್ಷ ಜರ್ದಾರಿಯ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ಮಾಧ್ಯಮಗಳಲ್ಲೇ ಚರ್ಚೆ ಶುರುವಾಗ್ಬಿಟ್ಟಿದೆ. ಆಸಿಫ್ ಅಲಿ ಜರ್ದಾರಿ ರಾಜೀನಾಮೆ ಕೊಡ್ತಾರೆ, ಆಸಿಮ್ ಮುನೀರ್ ಅಧಿಕಾರಕ್ಕೆ ಬರ್ತಾನೆ ಅಂತ. ಮಿತ್ರರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸೇನಾ ಜನರಲ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ನೋಡಿ ಪಾಕಿಸ್ತಾನ ಅಲ್ವಾ, ಅಲ್ಲಿ ಏನ್ ಬೇಕಾದ್ರೂ ಆಗತ್ತೆ, ಅಲ್ಲಿ ಎಲ್ಲವೂ ಸಾಧ್ಯ ಇದೆ. ಪಾಕಿಸ್ತಾನ ಸ್ವತಂತ್ರಗೊಂಡು 78 ವರ್ಷ ಆಗಿದೆ. ಈ 78 ವರ್ಷದಲ್ಲಿ 4 ಸರ್ವಾಧಿಕಾರಿಗಳು ಬಂದಿದ್ದಾರೆ. ಆ 4 ಸರ್ವಾಧಿಕಾರಿಗಳು ಕೂಡ ಮಿಲಿಟರಿ ಜನರಲ್ ಆಗಿದ್ದಂಥವರು. 78 ವರ್ಷದ ಪಾಕಿಸ್ತಾನದ ಇತಿಹಾಸದಲ್ಲಿ 33 ವರ್ಷಗಳ ಕಾಲ ಮಿಲಿಟರಿ ರೂಲ್ ಇತ್ತು. ಈ ಆಸಿಮ್ ಮುನೀರ್ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬರೋದ್ರಿಂದ ಭಾರತಕ್ಕೆ ಏನಾದರೂ ತೊಂದರೆ ಇದೆಯಾ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಯಾರ ಅಧ್ಯಕ್ಷ ಆಗಲಿ ಬಿಡ್ಲಿ, ಯಾರ ಅಧಿಕಾರಕ್ಕೆ ಬರಲಿ ಹೋಗ್ಲಿ, ಭಾರತಕ್ಕೆ ತೊಂದರೆ ಇದ್ದಿದ್ದೆ. ಯಾಕೆ ಕೇಳಿದ್ರೆ ಪಾಕಿಸ್ತಾನವೇ ಭಾರತಕ್ಕೊಂದು ದೊಡ್ಡ ತೊಂದರೆ. ಆದ್ರೆ ಈ ಆಸಿಮ್ ಮುನೀರ್ನಂತಹ ನಾಯಕನಿಗೆ ಅಧಿಕಾರ ಸಿಗುವಂತಹದ್ದಿದೆಯಲ್ಲ, ಭಾರತಕ್ಕೆ ಈ ತೊಂದರೆ ಜೊತೆಗೆ ಕಿರಿಕಿರಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಆಸಿಮ್ ಮುನೀರ್ ರಾಡಿಕಲ್ ಮೈಂಡ್ ಸೆಟ್ ನ ನಾಯಕ. ಈತ ಏನಾದರೂ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಪಡೆದಿದ್ದೇ ಆದ್ರೆ ಭಯೋತ್ಪಾದನೆಗೆ ಇನ್ನಷ್ಟು ಕುಮ್ಮಕ್ಕು ಕೊಡಬಹುದು. ಇದು ಸಹಜವಾಗಿ ಭಾರತಕ್ಕೆ ತೊಂದರೆ ಉಂಟು ಮಾಡುತ್ತೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಮಾಧ್ಯಮಗಳು ಇನ್ನೊಂದು ಸುದ್ದಿಯನ್ನ ಬಹಳ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದಾವೆ. ಅದೇನು ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ 18ನೇ ತಾರೀಕು ಟ್ರಂಪ್ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರೆ. ಅದಾದ ಬಳಿಕ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿ ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಪಾಕಿಸ್ತಾನಕ್ಕೆ ಅಮೆರಿಕದ ಅಧ್ಯಕ್ಷ ಕಟ್ಟಕಡೆಯದಾಗಿ ಭೇಟಿ ಕೊಟ್ಟಿರುವಂತಹದ್ದು 2006ರಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ಬಳಿಕ ಯಾವುದೇ ಅಮೆರಿಕದ ಅಧ್ಯಕ್ಷರು ಕೂಡ ಪಾಕಿಸ್ತಾನಕ್ಕೆ ವಿಸಿಟ್ ಕೊಟ್ಟಿಲ್ಲ. ಆದರೆ ನಂತರ ಬಂದಂತಹ ಅಮೆರಿಕದ ಎಲ್ಲಾ ಅಧ್ಯಕ್ಷರು ಕೂಡ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದು ಒಬಾಮಾ ಇರಬಹುದು, ಜೋ ಬೈಡನ್ ಇರಬಹುದು, ಅಥವಾ ಇದೇ ಟ್ರಂಪ್ ಇರಬಹುದು. ಇವರೆಲ್ಲರೂ ತಮ್ಮ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ, ಆದರೆ ಪಾಕಿಸ್ತಾನಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಸುದ್ದಿ ಏನು ಬರ್ತಾ ಇದೆ ಅಂತಂದ್ರೆ, ಟ್ರಂಪ್ ಸೆಪ್ಟೆಂಬರ್ 18ನೇ ತಾರೀಕು ಪಾಕಿಸ್ತಾನಕ್ಕೆ ಮೊದಲಿಗೆ ಭೇಟಿ ಕೊಡ್ತಾರೆ, ಅದಾದ ಬಳಿಕ ಭಾರತಕ್ಕೆ ಅವರು ಬರ್ತಾರೆ ಅಂತ. ಇದನ್ನ ಭಾರತದ ಮಾಧ್ಯಮಗಳು ವರದಿ ಮಾಡ್ತಾ ಇಲ್ಲ, ಪಾಕಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಆದರೆ ವೈಟ್ ಹೌಸ್ನ ಸುದ್ದಿಯನ್ನು ನೋಡಿದ್ರೆ ಅವರು ಬೇರೆಯದೇ ಹೇಳ್ತಾ ಇದ್ದಾರೆ. ಟ್ರಂಪ್ ಸೆಪ್ಟೆಂಬರ್ 17ನೇ ತಾರೀಕಿಂದ 19ನೇ ತಾರೀಕುವರೆಗೆ UK ಪ್ರವಾಸದಲ್ಲಿರ್ತಾರೆ ಅಂತ. ಹೀಗಿರುವಂತಹ ಸಂದರ್ಭದಲ್ಲಿ 18ನೇ ತಾರೀಕು ಪಾಕಿಸ್ತಾನಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ? UK ಪ್ರವಾಸದ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಒಂದು ಅರ್ಧ ಗಂಟೆ ವಿಸಿಟ್ ಕೊಟ್ಟು ಹೋಗ್ತಾರಾ ಕೇಳಿದ್ರೆ, UKಗೂ ಪಾಕಿಸ್ತಾನಕ್ಕೂ ಎಷ್ಟು ದೂರ ಇದೆ ಅಂತ ನೀವೇ ಯೋಚನೆ ಮಾಡಿ. ಹೀಗಾಗಿ ಸೆಪ್ಟೆಂಬರ್ 18ನೇ ತಾರೀಕು ಪಾಕಿಸ್ತಾನಕ್ಕೆ ಟ್ರಂಪ್ ಬರೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್. ಆದರೆ ನಂತರದಲ್ಲಿ ಪಾಕಿಸ್ತಾನಕ್ಕೆ ವಿಸಿಟ್ ಕೊಡ್ತಾರಾ? ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರ ಇತ್ತೀಚಿನ ನಡೆಗಳು ಪಾಕಿಸ್ತಾನಕ್ಕೆ ಪೂರಕವಾಗೇ ಇದೆ. ಈ ಬಗ್ಗೆ ಭಾರತ ಯಾಕೆ ಯೋಚಿಸಬೇಕು ಕೇಳಿದ್ರೆ, ಈ ಹಿಂದೆ ಒಂದು ಟ್ರೆಂಡ್ ಇತ್ತು. ಅಂದರೆ 2005, 2006ಕ್ಕೆ ಮುಂಚಿತವಾದಂತಹ ಟ್ರೆಂಡ್.
ಅದು ಅಮೆರಿಕದ ಅಧ್ಯಕ್ಷರೇ ಇರಬಹುದು ಅಥವಾ ವೆಸ್ಟರ್ನ್ ಕಂಟ್ರೀಸ್ನ ಯಾವುದಾದ್ರೂ ನಾಯಕರಿರಬಹುದು. ಅವರು ಭಾರತಕ್ಕೆ ಬರ್ತಾರೆ ಅಂತಂದ್ರೆ ಅವರು ಮೊದಲು ಪಾಕಿಸ್ತಾನಕ್ಕೆ ಬರ್ತಾ ಇದ್ರು, ಅಥವಾ ಭಾರತಕ್ಕೆ ಬಂದವರು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು. ಇನ್ನು ಪಾಕಿಸ್ತಾನಕ್ಕೆ ಬರುವಂತಹ ನಾಯಕರು ಕೂಡ ಎಳೆ ಮಾತ್ರಕ್ಕೆ ಭಾರತಕ್ಕೆ ಬಂದು ವಿಸಿಟ್ ಮಾಡಿ ವಾಪಸ್ ಹೋಗ್ತಾ ಇದ್ರು. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಮಗೆ ಈಕ್ವಲ್, ಇವರಿಬ್ಬರ ನಡುವೆ ಯಾವುದೇ ದ್ವೇಷ ಇದ್ರೂ ಕೂಡ ನಾವು ಇಬ್ಬರನ್ನೂ ಸಮಾನವಾಗಿ ನೋಡ್ತೀವಿ ಎನ್ನುವಂತ ಸಂದೇಶವನ್ನ ಆ ನಾಯಕರು ಕೊಡ್ತಾ ಇದ್ರು. ಆದರೆ ಭಾರತ ನಿರಂತರವಾಗಿ ಪ್ರಯತ್ನ ಮಾಡಿ ಈ ಟ್ರೆಂಡ್ ಅನ್ನು ಬ್ರೇಕ್ ಮಾಡ್ತು. ನೀವು ಬರೋದಾದ್ರೆ ಭಾರತಕ್ಕೆ ಬನ್ನಿ, ವಾಪಸ್ ಹೋಗಿ ಅಂತ. ಹೀಗಾಗಿ ಇತ್ತೀಚಿನ ಗ್ಲೋಬಲ್ ಲೆವೆಲ್ನ ಯಾವುದೇ ನಾಯಕರು ಕೂಡ ಭಾರತಕ್ಕೆ ಬಂದು ಪಾಕಿಸ್ತಾನಕ್ಕೆ ಹೋಗಿ ಬ್ಯಾಲೆನ್ಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರಲಿಲ್ಲ. ಆದರೆ ಟ್ರಂಪ್ ಪುನಃ ಆ ಟ್ರೆಂಡ್ ಅನ್ನು ಆರಂಭಿಸ್ತಾರಾ ಯಾರಿಗೂ ಕೂಡ ಗೊತ್ತಿಲ್ಲ. ಭಾರತಕ್ಕೆ ಈ ಬಾರಿ ಟ್ರಂಪ್ ಭೇಟಿ ಕೊಡುವಂತಹದ್ದು ಕನ್ಫರ್ಮ್ ಆಗಿದೆ. ಯಾಕೆಂದ್ರೆ ಕ್ವಾಡ್ ಶೃಂಗಸಭೆ ಭಾರತದಲ್ಲೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ಟ್ರಂಪ್ ಭಾರತಕ್ಕೆ ಬಂದ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಾ ಅಥವಾ ಪಾಕಿಸ್ತಾನಕ್ಕೆ ಬಂದು ಭಾರತಕ್ಕೆ ಬರ್ತಾರಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದಲ್ಲಿ ಈಗಾಗಲೇ ಈ ಚರ್ಚೆ ಬಹಳ ಜೋರಾಗಿದೆ. ಇದೆಲ್ಲದರ ನಡುವೆ ಅಮೆರಿಕದ ಸರ್ಕಾರ ಒಂದು ಕಡೆ ತೊಟ್ಲನ್ನೂ ತೂಗ್ತಾ ಇನ್ನೊಂದು ಕಡೆ ಮಗುವನ್ನು ಚಿವುಟ್ತಾ ಇದೆಯಾ ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಟ್ರಂಪ್ ಸರ್ಕಾರ ಕೈಗೊಂಡಂತಹ ಒಂದು ನಿರ್ಧಾರ. ಮಿತ್ರರೇ, ರಾಜತಾಂತ್ರಿಕವಾಗಿ ಇದು ಭಾರತಕ್ಕೆ ಅತಿ ದೊಡ್ಡ ದಿಗ್ವಿಜಯ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಇವತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಒಂದು ತೀರ್ಮಾನವನ್ನ ಘೋಷಣೆ ಮಾಡಿದ್ರು. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಗೊತ್ತಾ? TRF ಸಂಘಟನೆಯ ಬಗ್ಗೆ. TRF ನಿಮ್ಗೆಲ್ಲ ಗೊತ್ತು, ಭಾರತದಲ್ಲಿ ಪೆಹಲ್ಗಾಮ್ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಂತಹ ಉಗ್ರ ಸಂಘಟನೆ. ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಸಂಘಟನೆ ಇದು. ಲಷ್ಕರ್ ಉಗ್ರ ಗುಂಪಿನ ಒಂದು ಭಾಗ ಇದು. ಈ TRF ಅಥವಾ ದಿ ರೆಸಿಸ್ಟೆಂಟ್ ಫ್ರಂಟ್ ಏನಿದೆ, ಇದನ್ನ ಅಮೆರಿಕ ಈಗ ಜಾಗತಿಕ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಯಾಕೆ ಅಮೆರಿಕ ಈಗ ಈ ಘೋಷಣೆಯನ್ನ ಮಾಡಿದೆ ಅಂತಂದ್ರೆ, ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ಹಿಂದೆ ಇದೇ ಉಗ್ರ ಸಂಘಟನೆಯ ಕೈವಾಡ ಇದೆ. ಅವರೇ ಇದನ್ನ ರೂಪಿಸಿದ್ದು. ಭಾರತದಲ್ಲಿ ಉಗ್ರ ಕೃತ್ಯ ಮಾಡಿದ ಸಲುವಾಗಿ ನಾವು ಈ ಸಂಘಟನೆಯನ್ನ ಬ್ಯಾನ್ ಮಾಡ್ತಾ ಇದ್ದೀವಿ, ಜೊತೆಗೆ ಇದೊಂದು ಜಾಗತಿಕ ಉಗ್ರ ಸಂಘಟನೆಯಾಗಿದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆದಂತಹ ಮಾರ್ಕೋ ರೂಬಿಯೋ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಅಮೆರಿಕ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡ್ತು, ಜಾಗತಿಕ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡ್ತು ಅಂತಂದ್ರೆ ಅದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಅಮೆರಿಕ ಕೇವಲ ತಾನು ಮಾತ್ರ ಬ್ಯಾನ್ ಮಾಡೋದಿಲ್ಲ, ತನ್ನೆಲ್ಲಾ ಮಿತ್ರ ದೇಶಗಳಿಗೂ ಕೂಡ ಇದೇ ಸೂಚನೆಯನ್ನ ರವಾನಿಸುತ್ತೆ. ನಾಳೆ ನೀವು ನೋಡ್ತಾ ಇರಿ, ಯುರೋಪ್ನ ಅನೇಕ ದೇಶಗಳು TRF ಮೇಲೆ ಬ್ಯಾನ್ ಅನ್ನು ವಿಧಿಸ್ತವೆ. ಹೀಗಾಗಿ ಅಮೆರಿಕದ ಈ ನಿರ್ಧಾರಕ್ಕೆ ಸಾಕಷ್ಟು ಮಹತ್ವ ಇರುತ್ತೆ. ಮಿತ್ರರೇ, ಇದಿಷ್ಟು ಮಾತ್ರ ಅಲ್ಲ. ಭಾರತ ಆಪರೇಷನ್ ಸಿಂಧೂರ ಮಾಡದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಹೇಳ್ತಾ ಇತ್ತು? ಭಾರತ ಪೆಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ನಮ್ಮ ವಿರುದ್ಧ ಯಾವುದೇ ಸಾಕ್ಷಿಯನ್ನ ಕೊಟ್ಟಿಲ್ಲ, ಏಕಪಕ್ಷೀಯವಾಗಿ ಯುದ್ಧವನ್ನು ಘೋಷಣೆ ಮಾಡಿದೆ, ಹೀಗಂತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳ್ತಾ ಇತ್ತು. ಆದ್ರೆ ಈಗ ಅಮೆರಿಕ ಹೇಳ್ತಾ ಇದೆ, ಭಾರತದಲ್ಲಾದಂತಹ ಪೆಹಲ್ಗಾಮ್ ಅಟ್ಯಾಕ್ನ ಹಿಂದೆ TRF ಇತ್ತು. TRF ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಉಗ್ರ ಸಂಘಟನೆ, ನಾವು ಅದರ ಮೇಲೆ ನಿಷೇಧ ಹೇರ್ತಾ ಇದ್ದೀವಿ ಅಂತ. ಅಮೆರಿಕ ಕೈಗೊಂಡಂತಹ ಈ ನಿರ್ಧಾರ ಭಾರತಕ್ಕೆ ರಾಜತಾಂತ್ರಿಕವಾಗಿ ಅತಿ ದೊಡ್ಡ ಜಯ. ಅಟ್ ಎ ಸೇಮ್ ಟೈಮ್ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಮುಖಭಂಗವನ್ನು ತಂದಿಟ್ಟಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.